ಮತ್ತೊಂದು ಕಡೆ ರೈತ ಮುಖಂಡರುಗಳ ಜೊತೆಗೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾ ಇದ್ದು ಸಿದ್ದರಾಮಯ್ಯ ಅವರಿಗೆ ರೈತ ಮುಖಂಡರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವ ಸಮಸ್ಯೆ ಬಗೆಹರಿಸಿ ಕೇಂದ್ರದ ಸಮಸ್ಯೆಗೂ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ರೆ ಹೇಗಾಗುತ್ತೆ? ಸಭೆಯಲ್ಲಿ ರೈತ ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಹಾಕಿದ್ರಂತೆ. ನೀವು ಕೇಂದ್ರದ ಮೇಲೆ ಒತ್ತಡ ಹೇರಿ ಸಮಸ್ಯೆ ಬಗೆಹರಿಸಿ ಅಂತ ರೈತರು ಹೇಳ್ತಾ ಇದ್ದಾರೆ. ಕಾರ್ಖಾನೆಗಳು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾವೆ, ಇಳುವರಿ ಕಡಿಮೆ ತೋರಿಸ್ತಾ ಇವೆ ಅಂತ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಫ್ಆರ್ಪಿ ದರ ನಿಗದಿ ಮಾಡುವಾಗ ಕೇಂದ್ರ ಅವೈಜ್ಞಾನಿಕ ಕ್ರಮವನ್ನು ಅನುಸರಿಸ್ತಾ ಇದೆ. ಉತ್ಪಾದನಾ ವೆಚ್ಚ ಹಿಂದಿನ ವರ್ಷಗಳಿಗಿಂತಲೂ ಕೂಡ 4,000 ಕಡಿಮೆ ತೋರಿಸ್ತಾ ಇದ್ದಾರೆ. ಇದ್ಯಾವ ಲೆಕ್ಕಾಚಾರ ಸ್ವಾಮಿ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತು. ಮೇಲ್ನೋಟಕ್ಕೆ ನಮಗೆ ಏನು ಕಾಣಿಸ್ತಾ ಇದೆ, ಅವ್ರದ್ದು 2-3 ಬೇಡಿಕೆಗಳು ಅಷ್ಟೇ ನಮಗೆ ಕಾಣಿಸ್ತಾ ಇರೋದು. 3,500 ಮಾಡಿಕೊಡಿ, ಇಳುವರಿ ಕಡಿಮೆ ತೋರಿಸ್ತಾ ಇದ್ದಾರೆ, ವೇಯಿಂಗ್ ಮಷಿನ್ ಅಥವಾ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಉತ್ಪನ್ನಗಳು ಅಥವಾ ಸಬ್ ಪ್ರಾಡಕ್ಟ್ ಅಂತ ಏನು ಹೇಳ್ತಾ ಇದೀವಿ ಇದರಲ್ಲೂ ಕೂಡ ಅವ್ರಿಗೆ ಲಾಭ ಆಗುತ್ತೆ, ನಮಗೆ ಸ್ವಲ್ಪ ಕೊಟ್ಟರೆ ಅವ್ರು ಏನೂ ಕಳ್ಕೊಳ್ಳಲ್ಲ, ಇವಿಷ್ಟು. ಬಟ್ ಅದರ ಆಳ ಅಗಲ ಸಮಸ್ಯೆದು ರೈತರಿಗೆ ಗೊತ್ತಿರುತ್ತೆ. ಪ್ರತಿ ವರ್ಷ ಕಬ್ಬು ಬೆಳೆಯೋದು ಅವರು. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಇದು ನಮ್ಮ ಲಿಮಿಟಿಗೆ ಬರಲ್ಲ, ಕೇಂದ್ರಕ್ಕೆ ಹೋಗುತ್ತೆ ಅಂತ. ಕೇಂದ್ರಕ್ಕೆ ಇವ್ರು ಹೋಗೋಕ್ಕಾಗಲ್ಲ. ಟ್ರೈನು ಬಸ್ ಹತ್ಕೊಂಡು ಕೇಂದ್ರಕ್ಕೆ ಹೋಗಿ ಮೋದಿ ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತಾ? ನಮ್ಗೆ ಹತ್ರದಲ್ಲಿ ಸಿಗೋದು ನೀವು ಬೇಕಾದ್ರೆ ಪ್ರೆಷರ್ ಹಾಕಿ. ಎಫ್ಆರ್ಪಿ ನಿಮಗೆ ಸೇರುತ್ತಾ, SAP ನಿಮಗೆ ಸೇರುತ್ತಾ, ಕೇಂದ್ರದವ್ರಿಗೆ ಸೇರುತ್ತಾ ನಮಗೆ ಗೊತ್ತಿಲ್ಲ. ನೀವು ನಮ್ಮ ಹತ್ರ ಸಿಗ್ತಾ ಇದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಉತ್ತರ ನೀವು ಕೊಡಿ. ಪ್ರೆಷರ್ ಹಾಕಬೇಕಾ ಹಾಕಿ, ನೀವು ಅದಕ್ಕೆ ನಮ್ಗೆ ಸಪೋರ್ಟ್ ಬೇಕಾ ಅದಕ್ಕೂ ನಾವು ರೆಡಿ ಇದ್ದೀವಿ. ಆದರೆ ಈ ಹೋರಾಟದಿಂದ ಹೆಜ್ಜೆಯನ್ನ ಹಿಂದೆ ತೆಗೆಯುವಂತಹ ಮಾತೇ ಇಲ್ಲ ಅಂತ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಗಿಯಾಗಿದ್ದಾರೆ. ನನಗೊಂದು ಅರ್ಥ ಆಗ್ತಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜಾರಕಿಹೊಳಿ ಫ್ಯಾಮಿಲಿ ಇವರೆಲ್ಲರೂ ಕೂಡ ಮಿನಿಸ್ಟರ್ಗಳಾಗಿ ಇವತ್ತು ಆ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರಾ ಅಥವಾ ಶುಗರ್ ಫ್ಯಾಕ್ಟರಿಯ ಓನರ್ಗಳಾಗಿ ಪಾಲ್ಗೊಂಡಿದ್ದಾರಾ ಅಂತ.